ಆತ್ಮೀಯ ವಿದ್ಯಾರ್ಥಿಗಳೇ, ಪಾಲಕರೇ ಮತ್ತು ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ CET ಎಕ್ಸಾಮ್ 2020 ಅಡಿಯಲ್ಲಿ ಲಿಸ್ಟ್ ಆಫ್ ಕೋರ್ಸಸ್ ಅವೈಲೇಬಲ್, ಯಾವ್ಯಾವ ಕೋರ್ಸ್ಗಳು ಲಭ್ಯವಿರುತ್ತವೆ ಮತ್ತು ಡಿಟರ್ಮಿನೇಷನ್ ಆಫ್ ರ್ಯಾಂಕ್, ಸೊ ವಿವಿಧ ಕೋರ್ಸ್ಗಳಿಗೆ ರ್ಯಾಂಕಿಂಗನ್ನು ಯಾವ ಥರ ಕೊಡ್ತಾರೆ ಎಂಬುದರ ಬಗ್ಗೆ ತಿಳಿಯೋಣ. ಈ ಸ್ಲೈಡಲ್ಲಿ ನಿಮಗೆ ಕಾಣ್ತಿರೋದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ 2019 ಸಿಕ್ಕಂಥ ಒಂದು ರ್ಯಾಂಕಿಂಗ್. ಇದು ಒಬ್ಬ ಸ್ಟೂಡೆಂಟ್ಸ್ ನೋಡಿಲಿ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಏನಪ್ಪ ಅಂದ್ರೆ 55,731 ಅದ, ರೈಟ್. ಸೊ ಮೆಡಿಕಲ್ ಆರ್ ಡೆಂಟಲ್ ರ್ಯಾಂಕಿಂಗ್, ಸೊ ಅವೈಟಿಂಗ್ ನೀಟ್ ರಿಸಲ್ಟ್ ಅಂತ ಇದೆ. ಅಂದ್ರೆ ಇದು ಯಾಕೆ ಬಂದಿದೆ ಅಂತಂದ್ರೆ, ಸೊ ಯೂಸ್ವಲಿ ಕರ್ನಾಟಕ CET ರಿಸಲ್ಟ್ ಬಿಟ್ಟ ಮೇಲೆ ಏನಪ್ಪ ಅಂದ್ರೆ ಮೆಡಿಕಲ್ ರಿಸಲ್ಟ್ ಬಿಡ್ತಾರೆ. ಸೊ ಹೀಗಾಗಿ ಏನಪ್ಪ ಅಂದ್ರೆ ಆ ಮೂಮೆಂಟಲ್ಲಿ ಏನಪ್ಪ ಅಂದ್ರೆ ರಿಸಲ್ಟನ್ನು ಡಿಸ್ಪ್ಲೇ ಮಾಡಿರೋದಿಲ್ಲ. ಓಕೆ, BNYS ಕೋರ್ಸ್, ಓಕೆ, ಇದ್ರದ್ದು ರ್ಯಾಂಕಿಂಗ್ ನೋಡಿ 54,000 ಇದೆ. ರ್ಯಾಂಕಿಂಗ್ ಯಾವ ಥರ ವೇರಿಯೇಷನ್ ಆಗುತ್ತೆ ಅಂತ ಸೊ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ನಾನು. ಓಕೆ, ನಾಟಾ ರಿಸಲ್ಟ್ ಇನ್ನವರೆಗೆ ಆ ಮೂಮೆಂಟಲ್ಲಿ ಬಂದಿರಲಿಲ್ಲ, ಹೀಗಾಗಿ ಏನಪ್ಪ ಡಿಸ್ಪ್ಲೇ ಆಗಿಲ್ಲ. ಅಗ್ರಿಕಲ್ಚರ್ BSc ರ್ಯಾಂಕಿಂಗ್ ನೋಡಿ 46,470 ಇದೆ. ಸೊ ವೆಟರ್ನರಿ ಸೈನ್ಸ್ ರ್ಯಾಂಕಿಂಗ್ ನೋಡಿ 81,550 ಇದೆ. ಸೊ ಸ್ಟೂಡೆಂಟ್ ಏನಪ್ಪ ಅಂದ್ರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸೊ ಕುಳಿತಿರೋದಲ್ಲ, ಹಿಂಗಾಗಿ ರ್ಯಾಂಕಿಂಗ್ ಬಂದಿಲ್ಲ. ಸೊ ವೆಟರ್ನರಿ ಪ್ರಾಕ್ಟಿಕಲಿ ಗೊತ್ತಿಲ್ಲ, ಇಲ್ಲಿ ಕೂಡ ರ್ಯಾಂಕಿಂಗ್ ಬಂದಿಲ್ಲ. ಸೊ ಇಲ್ಲಿ B ಫಾರ್ಮಾ ರ್ಯಾಂಕಿಂಗ್ ನೋಡಿ, ಹ್ಯಾಸ್ ಗಾಟ್ B ಫಾರ್ಮಾ ರ್ಯಾಂಕಿಂಗ್ ಆ್ಯಂಡ್ D ಫಾರ್ಮಾ ರ್ಯಾಂಕಿಂಗ್. B ಫಾರ್ಮಾ ರ್ಯಾಂಕಿಂಗು ಡಿಫ್ರೆಂಟ್ ಇದೆ, D ಫಾರ್ಮಾ ಡಿಫ್ರೆಂಟ್ ಇದೆ. ಈ ಥರ ರ್ಯಾಂಕಿಂಗ್ ಯಾವಾಗ ಡಿಫ್ರೆಂಟ್ ಆಗುತ್ತೆ, ಸೊ ಯಾವ ಬೇಸ್ ಮೇಲೆ ರ್ಯಾಂಕಿಂಗನ್ನು ಕೊಡ್ತಾರೆ, ಸೊ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ಓಕೆ, ವಿ ಶಾಲ್ ಸ್ಟಾರ್ಟ್ ಅವರ್ ಜರ್ನಿ ನಾವು. ಓಕೆ ಸ್ಟೂಡೆಂಟ್ಸ್, ಫಸ್ಟ್ ನೋಡಿ, ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕೋರ್ಸ್ ಇಸ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್. ಸೊ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್. ಸೊ ಈ ಕೋರ್ಸದ್ದು ಏನಪ್ಪ ಅಂದ್ರೆ ಡ್ಯೂರೇಷನ್ ಏನಪ್ಪ ಅಂದ್ರೆ 5 ವರ್ಷ. ಸೊ ಇಂಡಿಯಾದಲ್ಲಿ ನೀವು ಎಲ್ಲೇ ಕೋರ್ಸ್ ಮಾಡಿದ್ರೆ ಸೊ ಈ ಕೋರ್ಸ್ ಫಿನಿಷ್ ಮಾಡಲಿಕ್ಕೆ ಏನಪ್ಪ ಅಂದ್ರೆ 5 ವರ್ಷ ಬೇಕಾಗತ್ತೆ. ಓಕೆ, ಸೊ ಈ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ಗೆ ರ್ಯಾಂಕಿಂಗನ್ನು ಯಾವ ಥರ ಕೊಡ್ತಾರೆ? ಇದು ರ್ಯಾಂಕಿಂಗ್ ಯೂಸ್ವಲಿ ಕೊಡೋದು ಆ್ಯಸ್ ಪರ್ ದ ನಾರ್ಮ್ಸ್ ಪ್ರಿಸ್ಕ್ರೈಬ್ಡ್ ಬೈ ನಾಟಾ. ಸೊ ನಾಟಾ ಏನು ನಾರ್ಮ್ಸನ್ನು ಪ್ರಿಸ್ಕ್ರೈಬ್ ಮಾಡುತ್ತಲ್ಲ, ಆ ಬೇಸ್ ಮೇಲೆ ಏನಪ್ಪ ಅಂದ್ರೆ ಸೊ KCETಯಲ್ಲಿ ರ್ಯಾಂಕಿಂಗ್ ಸಿಗುತ್ತೆ. ಓಕೆ, ಸೊ ಅದು ಫಾರ್ಮೆಟ್ ಏನು ಯೂಸ್ವಲಿ ಏನಪ್ಪ ಅಂದ್ರೆ ರ್ಯಾಂಕಿಂಗ್ ಹೆಂಗೆ ಕೊಡ್ತಾರೆ ಅಂದರೆ, ಸೊ ಡಿವೈಡಿಂಗ್ ದ ನಾಟಾ ಸ್ಕೋರ್ ಬೈ 4. ನೀವು ನಾಟಾ ಸ್ಕೋರ್ ಏನು ತಗೋತಾರಲ್ಲ, ಆ ಎಂಟೈರ್ ಸ್ಕೋರ್ಸನ್ನು ಫಸ್ಟ್ ಡಿವೈಡ್ ಬೈ 4 ಮಾಡ್ತಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ಗೋಟ್ 120 ಈಸ್ ಯುವರ್ ನಾಟಾ ಸ್ಕೋರ್, ಇಟ್ ವಿಲ್ ಡಿವೈಡ್ ಬೈ 4. 120 ಬೈ 4 ಅಂದರೆ ಎಷ್ಟಾಗುತ್ತೆ ಇವಾಗ? ಅದು 30. ಓಕೆ, ದೆನ್ ಸೊ 12th ಬೋರ್ಡ್ ಪರ್ಸೆಂಟೇಜ್, ಯಾವುದು ಇಂಡಿವಿಜುವಲ್ ಸಬ್ಜೆಕ್ಟ್ ಎಲ್ಲ ಹೇಳ್ತಾ ಇದ್ದೆ ಇವಾಗ, ಕಂಪ್ಲೀಟ್ 12th ಬೋರ್ಡ್ ಪರ್ಸೆಂಟೇಜ್, PU ಬೋರ್ಡ್ ಏನು ನಿಮ್ಮ 12th ರಿಸಲ್ಟ್ ಇದೆ ಅಲ್ಲ, ಅದರ ಪರ್ಸೆಂಟೇಜನ್ನು ಡಿವೈಡ್ ಬೈ 2 ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 80% ಮಾಡಿ ಅಂತ ತಿಳ್ಕೊರಿ, 80%ಗೆ ಡಿವೈಡ್ ಬೈ 2 ಏನಾಗುತ್ತೆ? 80% ನೀವು ಮಾಡಿದ್ರಿ, ಸೊ ಡಿವೈಡ್ ಬೈ 2 ಅಂದರೆ ಎಷ್ಟಾಗ್ತದೆ? 40. ಸೊ ಇಲ್ಲಿ 30 ಮತ್ತು ಏನದು 40, 30 + 40. ದಟ್ ವಾಟ್ ಟು ಡೂ ಹಿಯರ್? ಆ್ಯಡ್, ಇವೆರಡನ್ನ ಆ್ಯಡ್ ಮಾಡಿ. 30 + 40 ಏನಾಗ್ತೀವಿ? ಅದು 70. 70 ಈಸ್ ಯುವರ್ ವಾಟ್ ಇಯರ್ ನಾಟಾ ಮೆರಿಟ್ ಸ್ಕೋರ್. ನೋಡಿ ಇನ್ನೊಂದು ಹೇಳ್ತೀನಿ, ನಾಟಾ ಸೊ ಮೆರಿಟ್ ಸ್ಕೋರ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಫಸ್ಟ್ ಏನಪ್ಪ ಅಂದ್ರೆ ನಿಮ್ಮ ನಾಟಾ ಸ್ಕೋರ್ಗೆ ಡಿವೈಡ್ ಬೈ 4 ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 120 ಈಸ್ ಯುವರ್ ನಾಟಾ ಸ್ಕೋರ್, ಡಿವೈಡ್ ಬೈ 4 ಏನಾಯ್ತು ಇವಾಗ? ಅದು 30 ಆಯಿತು. ಓಕೆ, ಸೊ 12th ಬೋರ್ಡ್ ಪರ್ಸೆಂಟೇಜನ್ನು ಡಿವೈಡ್ ಬೈ 2 ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ 80 ಈಸ್ ಯುವರ್ ಪರ್ಸೆಂಟೇಜ್, 12th ಪರ್ಸೆಂಟೇಜ್, ಸೊ ಡಿವೈಡ್ ಬೈ 2 ಏನಾಗ್ತದೆ? 40. ಸೊ ದಿಸ್ 30 + 40 ಇವೆರಡನ್ನ ಆ್ಯಡ್ ಮಾಡಿ 70. ದಿಸ್ 70 ಈಸ್ ಯುವರ್ ವಾಟ್ ಇಯರ್ ನಾಟಾ ಮೆರಿಟ್ ಸ್ಕೋರ್. ಈ 70 ಮಾರ್ಕ್ಸ್ ಬೇಸ್ ಮೇಲೆ ಏನಪ್ಪ ಅಂದ್ರೆ ನಿಮ್ಗೆ ರ್ಯಾಂಕಿಂಗ್ ಸಿಗುತ್ತೆ ಅಂತ ಅರ್ಥ. ಓಕೆ, ಸೊ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕೋರ್ಸ್ ನಾವು. ಎಸ್, ದ ನೆಕ್ಸ್ಟ್ ಕೋರ್ಸ್ ಈಸ್ ವಾಟ್ ಇಯರ್ ದ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಸೊ ಸ್ಟೂಡೆಂಟ್ಸ್ ನೆನಪಿಡಿ, ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಪ್ರತಿ ವರ್ಷ 1.9 ಲ್ಯಾಕ್ ರಫ್ಲಿ ಏನಪ್ಪ ಅಂದ್ರೆ ಸೊ ಆಸ್ಪಿರೆಂಟ್ಸ್ ಇದ್ದಾರೆ, CET ಆಸ್ಪಿರೆಂಟ್ಸ್. ಸೊ ಅದರಲ್ಲಿ ಪ್ರತಿ ವರ್ಷ ಕೂಡ ಏನಪ್ಪ ಅಂದ್ರೆ ನಮಗೆ ಸೊ ಇಂಜಿನಿಯರಿಂಗ್ ಕೋರ್ಸಸ್ ಏನಪ್ಪ ಅಂದ್ರೆ ಸೀಟ್ ಗೌರ್ಮೆಂಟ್ ಸೀಟ್ ಏನಪ್ಪ ಅಂದ್ರೆ 60,000+ ಜಾಸ್ತಿನೇ ಇದಾವೆ. ಒಂದು ರಫ್ ಸ್ಟಡಿ ಆಯ್ತು ನಮಗೆ 60,000+ ಏನಪ್ಪ ಅಂದ್ರೆ ಸೀಟ್ಸ್ ಅವೈಲೇಬಲ್ ಇದಾವೆ. ಸೊ ಪ್ರತಿ ವರ್ಷ ಏನಪ್ಪ ಅಂದ್ರೆ KCET ಎಕ್ಸಾಮ್ ಬರೋ ಎಷ್ಟು ರಫ್ಲಿ ಏನಪ್ಪ ಅಂದ್ರೆ 1.9 ಲ್ಯಾಕ್. ನಂಬರ್ ಆಫ್ ಸೀಟ್ಸ್ ಅವೈಲೇಬಲ್ ಎಷ್ಟು? 60. ಈ 1.9 ಲ್ಯಾಕಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡೋರು ಅಂದರೆ 12th ಬೋರ್ಡ್ ಎಕ್ಸಾಮ್ ಫಸ್ಟ್ ಕ್ಲಿಯರ್ ಆಗಬೇಕಲ್ಲ, ಅದರಲ್ಲಿ ಒಂದು 30 to 40,000 ಫೇಲ್ ಆಗ್ತಾರೆ. ರಫ್ಲಿ ಏನಪ್ಪ ಅಂದ್ರೆ 1.2 to 1.3 ಈ ಥರ ಜನ ಲಕ್ಷ ಜನ ಏನಪ್ಪ ಅಂದ್ರೆ ಪಾಸ್ ಆಗ್ತಾರೆ. ಆಲ್ಮೋಸ್ಟ್ ಆಲ್ ಏನಪ್ಪ ಅಂದ್ರೆ ಎಕ್ಸಾಮ್ ಬರೆದ ಮ್ಯಾಕ್ಸಿಮಮ್ ಕಿಡ್ಸ್ಗೆ ಏನಪ್ಪ ಅಂದ್ರೆ ಇಂಜಿನಿಯರಿಂಗ್ ಸೀಟ್ಸ್ ಏನಪ್ಪ ಅಂದ್ರೆ ಲಭ್ಯ ಇದಾವೆ. ಅಷ್ಟೊಂದು ಕೋರ್ಸ್ಗಳು ಏನಪ್ಪ ಅಂದ್ರೆ ಅಷ್ಟೊಂದು ಸೀಟ್ಸ್ಗಳು ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಲಭ್ಯ ಇದಾವೆ. ಆಲ್ಮೋಸ್ಟ್ ಆಲ್ ಏನಪ್ಪ ಅಂದ್ರೆ ಒಂದು 250+ ಕಾಲೇಜಸ್ ಕರ್ನಾಟಕದಲ್ಲಿ ಲಭ್ಯ ಇದಾವೆ. ಓಕೆ, ಸೊ ಇದರ ಡ್ಯೂರೇಷನ್ ಅಲ್ಲ ಎಲ್ಲರಿಗೂ ಗೊತ್ತಿದೆ, ಡ್ಯೂರೇಷನ್ ಆಫ್ ದಿಸ್ ಕೋರ್ಸ್ ಈಸ್ ವಾಟ್ ಇಯರ್ 4 years. ಸೊ ಈ BE ಅಥವಾ BTech ಇದಕ್ಕೆ ರ್ಯಾಂಕಿಂಗನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಸ್ಟೂಡೆಂಟ್ಸ್ ನೆನಪಿಡಿ. ಸೊ ಇದರ ರ್ಯಾಂಕಿಂಗ್ ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತಂದರೆ, ಆನ್ ದ ಬೇಸಿಸ್ ಆಫ್ ಮಾರ್ಕ್ಸ್ ಆಬ್ಟೈನ್ಡ್ ಬೈ ಕ್ಯಾಂಡಿಡೇಟ್ಸ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ ಇನ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್
and the marks obtained by candidate in physics, chemistry and mathematics subject in qualifying examination. Qualifying examination ಅಂದ್ರೆ 12th board exam. So taken in equal proportion ಅಂದರೆ CET ಮಾರ್ಕ್ಸ್ PCMದು, ಸೊ CET ಮಾರ್ಕ್ಸ್ ಇದರದ್ದು PCMದು, ಆಮೇಲೆ ಬೋರ್ಡ್ ಎಕ್ಸಾಮ್ 12th ಥಿಯರಿ ಎಕ್ಸಾಮ್ PCMು. ಸೊ ಎರಡನ್ನೂ ಕೂಡ ಏನಪ್ಪ ಅಂದ್ರೆ ಈಕ್ವಲ್ ಪ್ರಪೋರ್ಷನ್ ಅಂದರೆ ಸಮಾನ ಅನುಪಾತದಲ್ಲಿ ತೊಗೊಂಡು ಏನಪ್ಪ ಅಂದ್ರೆ ರ್ಯಾಂಕಿಂಗ್ ಕೊಡ್ತಾರೆ. ನೆನ್ಪಿಡಿ ಸ್ಟೂಡೆಂಟ್, ಇಂಜಿನಿಯರಿಂಗ್ ರ್ಯಾಂಕಿಂಗ್ ಚೆನ್ನಾಗಿ ಬರಬೇಕಾಗಿತ್ತಂದ್ರೆ ಸೊ CET ಮಾರ್ಕ್ಸ್ ಅಷ್ಟೇ ಇಂಪಾರ್ಟೆಂಟ್ ಇರೋದಿಲ್ಲ, ನಿಮ್ಮ 12th ಎಕ್ಸಾಮ್ದು ಏನಪ್ಪ ಅಂದ್ರೆ 12th ಏನು ಬರೀತಾರಲ್ಲ ಬೋರ್ಡ್ ಎಕ್ಸಾಮು ಅದರದ್ದು ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಕೂಡ ಚೆನ್ನಾಗಿರಬೇಕು. ಸೊ ಕೆಲವೊಬ್ಬರದ್ದು ಬೋರ್ಡ್ ಎಕ್ಸಾಮ್ ಚೆನ್ನಾಗಿರುತ್ತೆ, CET ಚೆನ್ನಾಗಿರೋಂಗಿಲ್ಲ, ಅವಾಗೂ ರ್ಯಾಂಕಿಂಗ್ ಕಡಿಮೆ ಬರುತ್ತೆ. ಸೊ ಕೆಲವೊಬ್ಬರದ್ದು CET ರ್ಯಾಂಕಿಂಗ್ ಚೆನ್ನಾಗಿರುತ್ತೆ, CET ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮಾರ್ಕ್ಸ್ ಚೆನ್ನಾಗಿರುತ್ತಾವು. ಸೊ 12th ಬೋರ್ಡಲ್ಲಿ ಏನಪ್ಪ ಅಂದ್ರೆ PU ಬೋರ್ಡ್ ಥಿಯರಿ ಎಕ್ಸಾಮ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸಲ್ಲಿ ಸರಿಯಾಗಿ ಮಾರ್ಕ್ಸ್ ತೊಗೋಂಗಿಲ್ಲ. ಸೊ ಎರಡರದ್ದು ಏನಪ್ಪ ಅಂದ್ರೆ ಅಗ್ರಿಗೇಟ್ ಮಾರ್ಕ್ಸ್ ತೊಗೊಳ್ತಾರೆ ಈಕ್ವಲ್ ಪ್ರಪೋರ್ಷನ್ ತೊಗೊಂಡು. ಹೀಗಾಗಿ ಈ ಎಕ್ಸಾಮ್ಗೆ ಥಿಯರಿ ಮತ್ತು CET ಎರಡು PCM ಮಾರ್ಕ್ಸ್ ಮೇಲೆ ಏನಪ್ಪ ಅಂದ್ರೆ ಇದರ ರ್ಯಾಂಕಿಂಗ್ ಏನಪ್ಪ ಅಂದ್ರೆ ಡಿಸೈಡ್ ಆಗುತ್ತೆ. ಓಕೆ, ಸೊ ವಿ ಶಾಲ್ ಗೋ ಫಾರ್ ದ ನೆಕ್ಸ್ಟ್ ಕೋರ್ಸ್ ನಾವು. ಸ್ಟೂಡೆಂಟ್ಸ್, ನೆಕ್ಸ್ಟ್ ಕೋರ್ಸ್ ಇವಾಗ ಪ್ರೆಸೆಂಟ್ಲಾಗಿ ಏನಪ್ಪ ಅಂದ್ರೆ ಟ್ರೆಂಡಿಂಗ್ ಇರ್ತಕ್ಕಂಥ ಕೋರ್ಸ್, ಭಾಳ ಸ್ಟೂಡೆಂಟ್ಸ್ ಏನಪ್ಪ ಅಂದ್ರೆ ಇಂಜಿನಿಯರಿಂಗ್ ಬಿಟ್ಟು ಮಾಡ್ತಕ್ಕಂಥ ಕೋರ್ಸು. ಸೊ ಯಾವ್ದು ಕೋರ್ಸ್ ಇದು? BSc ಆನರ್ ಕೋರ್ಸ್ ಅಂತ ಇದ್ದಾರೆ. ರೀಸೆಂಟಾಗಿ ಏನಪ್ಪ ಅಂದ್ರೆ ಇದು HONS ಅನ್ನೋ ವರ್ಡನ್ನು ಇಂಟ್ಯೂಸ್ ಮಾಡಿದ್ದಾರೆ, ಅಂದರೆ ಆನರ್ಸ್ ಅಂತ ಅರ್ಥ. ಅಂದ್ರೆ ನಾರ್ಮಲ್ BScಗೂ BSc ಆನರ್ಸ್ಗೂ ಏನು ಡಿಫ್ರೆನ್ಸು? ಸೊ ಡಿಫ್ರೆನ್ಸ್ ಏನಪ್ಪ ಅಂದ್ರೆ ನೋಡಿ, ಆನರ್ಸ್ ಅಂದ್ರೆ ಇಟ್ಸ್ ಲೈಕ್ ಎ ಸ್ಪೆಷಲ್ ಡಿಗ್ರಿ ಅಂತ ಅರ್ಥ. ಓಕೆ, ಸೊ ಇದು ಈ ಟರ್ಮ್ ಮೀನಿಂಗ್ ಏನಪ್ಪ ಅಂದ್ರೆ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ, ಬೇರೆ ಬೇರೆ ಕಂಟ್ರಿಯಲ್ಲಿ ಬೇರೆ ಬೇರೆ ಥರ ಮೀನಿಂಗ್ ಕೊಡುತ್ತೆ. ಸೊ ಒಂದು ಬ್ಲೈಂಡಾಗಿ ನಿಮ್ಗೆ ಹೇಳಬೇಕಾಗಿತ್ತಂದ್ರೆ, ಸೊ ನಾರ್ಮಲ್ BSc ಈಸ್ ಅ 3 years ಕೋರ್ಸ್ ಯೂಸ್ವಲಿ. ಸೊ BSc ಆನರ್ಸ್ ಈಸ್ ಅ 1 year 4 years ಕೋರ್ಸ್ ಯೂಸ್ವಲಿ. ಆಮೇಲೆ ನಾರ್ಮಲ್ BScಯನ್ನು ಒಂದು ಸ್ಪೆಷಲಿಸ್ಟ್ ಏನಪ್ಪ ಅಂದ್ರೆ ಅಲ್ಲಿ 3 ಸಬ್ಜೆಕ್ಟ್ಸ್ ಬರುತ್ತೆ ಯೂಸ್ವಲಿ ಬರೋದು. ಬಟ್ ಇಲ್ಲಿ BSc ಆನರ್ಸ್ ಬಂದಾಗ ಏನಪ್ಪ ಅಂದ್ರೆ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಏನಪ್ಪ ಅಂದ್ರೆ ಸ್ಪೆಷಲಾಗಿ ನೀವು ಕಲಿತಾರೆ, ಹೌದಾ? ಸೊ ಇಟ್ಸ್ ಅ ಸ್ಪೆಷಲ್ ಕೋರ್ಸ್. ಫಾರ್ ಎಕ್ಸಾಂಪಲ್ BSc ಅಗ್ರಿಕಲ್ಚರ್ ಅಂದ್ರೆ ಅಗ್ರಿ ಬೇಸ್ ಮೇಲೆ ಅಗ್ರಿಕಲ್ಚರ್ ಅನ್ನೋ ಸಬ್ಜೆಕ್ಟನ್ನೇ ಏನಪ್ಪ ಅಂದ್ರೆ ನೀವು ಇಲ್ಲಿ 4 ವರ್ಷ ಕಂಪ್ಲೀಟಾಗಿ ಕಲಿತಾರೆ. ಸೊ ಯು ಹ್ಯಾವ್ ಡನ್ ಸೊ ಸ್ಪೆಷಲ್ ಇನ್ ಸಮ್ ಸಬ್ಜೆಕ್ಟ್, ಬಿಕಾಸ್ ಆಫ್ ದ್ಯಾಟ್ ದ ಪೀಪಲ್ ಆರ್ ಆನರಿಂಗ್ ಯು, ದೇ ಆರ್ ಗಿವಿಂಗ್ ಅ ರೆಸ್ಪೆಕ್ಟ್. ಸೊ ಬಿಕಾಸ್ ಆಫ್ ದ್ಯಾಟ್ ದೀಸ್ ಕೋರ್ಸ್ ಹ್ಯಾವ್ ಬಿನ್ ನೇಮ್ಡ್ ಆಸ್ BSc ಆನರ್ ಕೋರ್ಸ್. ರೀಸೆಂಟಾಗಿ ನೇಮ್ ಆಗಂಥ ಕೋರ್ಸ್ ಇವೆಲ್ಲ. ಸೊ BSc ಏನಪ್ಪ ಅಂದ್ರೆ ಅಗ್ರಿಕಲ್ಚರ್ ಆಗಿರ್ಬೋದು, ಸಿರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಕಮ್ಯುನಿಟಿ ಸೈನ್ಸ್, BTech ಬಯೋಟೆಕ್ನಾಲಜಿ, BTech ಅಗ್ರಿ ಇಂಜಿನಿಯರಿಂಗ್, ಫುಡ್ ಟೆಕ್ನಾಲಜಿ, ಡೈರಿ ಟೆಕ್ನಾಲಜಿ, ಫಿಶರೀಸು, BSc ಅಗ್ರಿ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪ್ರೇಷನ್, ಇವೆಲ್ಲ ಏನಪ್ಪ ಅಂದ್ರೆ 4 ವರ್ಷದ ಕೋರ್ಸು. ಓಕೆ, ಆಮೇಲೆ ಇದ್ರ ರ್ಯಾಂಕಿಂಗನ್ನು ಯಾವ ಥರ ಕೊಡ್ತಾರೆ ಸ್ಟೂಡೆಂಟ್ಸ್ ನೆನ್ಪಿಡಿ, ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ದ ಕ್ಯಾಂಡಿಡೇಟ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ ಅಂದರೆ ಕಂಪ್ಲೀಟ್ PCMB ಸಬ್ಜೆಕ್ಟ್ಸ್ ಇನ್ ಬೋತ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆ್ಯಂಡ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂದರೆ ನಿಮ್ಮ 12th ಬೋರ್ಡ್. ಓಕೆ, ಬೈ ಟೇಕಿಂಗ್ ದ ಮಾರ್ಕ್ಸ್ ಇನ್ ಈಕ್ವಲ್ ಪ್ರಪೋರ್ಷನ್. ಸೊ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಥಿಯರಿದು PCMB, ಸೊ ಮತ್ತು ಏನಪ್ಪ ಅಂದ್ರೆ CETದು PCMB, CET ಮಾರ್ಕ್ಸ್ ಇನ್ PCMB ಆಸ್ ವೆಲ್ ಆಸ್ PU ಬೋರ್ಡ್ ಮಾರ್ಕ್ಸ್ ಇನ್ ಒಡಿಯರ್ PCMB. ಸೊ ಎರಡನ್ನೂ ಕೂಡ ಏನಪ್ಪ ಅಂದ್ರೆ ಕನ್ಸಿಡರ್ ಮಾಡಿ ರ್ಯಾಂಕಿಂಗ್ ಕೊಡ್ತಾರೆ. ಅದು ಏನಪ್ಪ ಅಂದ್ರೆ ಈಕ್ವಲ್ ಪ್ರಪೋರ್ಷನಲ್ಲಿ ಎರಡರದ್ದು ಮಾರ್ಕ್ಸ್ ಏನಪ್ಪ ಅಂದ್ರೆ ಸಮಾನ ಅನುಪಾತದಲ್ಲಿ ತೊಗೊಂಡು ಏನಪ್ಪ ಅಂದ್ರೆ ನಿಮ್ಗೆ ರ್ಯಾಂಕಿಂಗ್ ಸಿಗುತ್ತೆ. ಸೊ ಯಾರಿಗಾದ್ರೂ ಏನಪ್ಪ ಅಂದ್ರೆ BSc ಅಗ್ರಿಕಲ್ಚರು, ಸಿರಿಕಲ್ಚರು, ಹಾರ್ಟಿಕಲ್ಚರು ಈ ಥರ ಕೋರ್ಸ್ ಏನಾರ ಮಾಡಬೇಕಾಗಿತ್ತಂದ್ರೆ ನೆನ್ಪಿಡಿ ಸ್ಟೂಡೆಂಟ್ಸ್, ನಿಮ್ಮದು ಏನಪ್ಪ CET ಮಾರ್ಕ್ಸ್ PCMBಲೂ ಚೆನ್ನಾಗಿರಬೇಕು. ಸೊ ಮತ್ತು 12th ಬೋರ್ಡಲ್ಲಿ ಥಿಯರಿ ಎಕ್ಸಾಮ್ ಕೂಡ ಚೆನ್ನಾಗಿ ಮಾಡಿರ್ಬೇಕು. ಅಂದ್ರೆ ಮಾತ್ರ ಏನಪ್ಪ ಅಂದ್ರೆ ಸೊ ನಿಮ್ಗೆ ಏನಪ್ಪ ಅಂದ್ರೆ ಅಗ್ರಿಕಲ್ಚರ್ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಅವಕಾಶ ಇದೆ. ಯಾವುದು CET ಚೆನ್ನಾಗಿ ಮಾಡಿಬಿಟ್ಟು ಥಿಯರಿ ಚೆನ್ನಾಗಿ ಮಾಡಿದಿರಂಗಿಲ್ಲ, ಸೊ ಥಿಯರಿ ಮಾಡಿಬಿಟ್ಟು CET ಮಾಡೋಂಗಿಲ್ಲ, ಈ ಥರ ಆದಾಗ ಏನಪ್ಪ ಅಂದ್ರೆ ನಿಮ್ಮ ರ್ಯಾಂಕಿಂಗ್ ಡೆಫಿನೆಟ್ಲಿ ಏನಪ್ಪ ಅಂದ್ರೆ ಕಡಿಮೆ ಬರುತ್ತೆ. ಸೊ ಈ ಕೋರ್ಸ್ ಮಾಡಬೇಕಾದ್ರೆ ನೀವು ಥಿಯರಿಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿರಬೇಕು, CETಯಲ್ಲಿ ಕೂಡ ಮಾಡಿರಬೇಕು. ಇವೆಲ್ಲ ಕೋರ್ಸ್ದು ಏನಪ್ಪ ಡ್ಯೂರೇಷನ್ ಎಷ್ಟಿದೆ? 4 years ಅಂತ ಅರ್ಥ. ಓಕೆ, ಶಾಲ್ ಗೋ ಫಾರ್ ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕೋರ್ಸ್ ಈಸ್ ವಾಟ್ ದ ವೆರಿ ಇಂಪಾರ್ಟೆಂಟ್. ಬಹಳ ಸ್ಟೂಡೆಂಟ್ಸ್ ಏನಪ್ಪ ಅಂದ್ರೆ ಈ ಕೋರ್ಸನ್ನು ಮಾಡಿದಂಥ ಒಂದು 80 ನಾನು ತಿಳಿದ ಮಟ್ಟಿಗೆ ಏನಪ್ಪ ಅಂದ್ರೆ 70 to 80% ಜನ ಏನಪ್ಪ ಅಂದ್ರೆ ಗೌರ್ಮೆಂಟ್ ಎಂಪ್ಲಾಯಿಗಳಿರೋದು. ಓಕೆ, ಸೊ ಈ ಕೋರ್ಸಿನ ಅವಧಿ ಏನಪ್ಪ ಅಂದ್ರೆ 5 years. ಯಾವುದಿದು? ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಆ್ಯಂಡ್ ಆ್ಯನಿಮಲ್ ಹಸ್ಬೆಂಡರಿ. ಓಕೆ, ಸೊ 5 ವರ್ಷ ಕೋರ್ಸ್ ಇದು. ಈ ಕೋರ್ಸ್ಗೆ ಏನಪ್ಪ ಅಂದ್ರೆ ಸೊ ಯೂಸ್ವಲಿ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ಸ್ ಇರೋದೇ ಬಂದಾಗ ಪ್ರೈವೇಟ್ ಕಾಲೇಜಸ್ ಸೊ ಇರಂಗಿಲ್ಲ ಇಲ್ಲಿ. ಓಕೆ, ಈ ಕೋರ್ಸ್ಗೆ ರ್ಯಾಂಕಿಂಗನ್ನು ಯಾವ ಥರ ಕೊಡ್ತಾರೆ ಸ್ಟೂಡೆಂಟ್ಸ್ ನೆನ್ಪಿಡಿ. ದ ರ್ಯಾಂಕಿಂಗನ್ನು ಯಾವ ಥರ ಅಲಾಟ್ ಮಾಡ್ತಾರೆ ಅಂತಂದರೆ ಆನ್ ದ ಬೇಸಿಸ್ ಆಫ್ ಮಾರ್ಕ್ಸ್ ಅಬ್ಟೈನ್ಡ್ ಬೈ ಕ್ಯಾಂಡಿಡೇಟ್ಸ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಸಬ್ಜೆಕ್ಟ್ಸ್ ಟೇಕನ್ ಟುಗೆದರ್ ಇನ್ ದ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಓನ್ಲಿ. ಅಂದರೆ CETಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿಯಲ್ಲಿ ತೊಗೊಂಡಂಥ ಮಾರ್ಕ್ಸ್ ಬೇಸ್ ಮೇಲೆ
ಇದಕ್ಕೆ ರ್ಯಾಂಕಿಂಗನ್ನು ಕೊಡ್ತಾರೆ ಹೊರತು ಥಿಯರಿ ಮಾರ್ಕ್ಸು ಯಾವುದು ಕೂಡ ಕೌಂಟ್ ಆಗಂಗಿಲ್ಲ. ಥಿಯರಿ PCB ಕೌಂಟ್ ಆಗಂಗಿಲ್ಲ. ಓನ್ಲಿ ದ ಮಾರ್ಕ್ಸ್ ಆಫ್ ವಾಟ್ ಇಯರ್ CET ಕಾಮನ್ ಎಂಟ್ರೆನ್ಸ್ ಟೆಸ್ಟಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿಯಲ್ಲಿ ನೀವೇನು ಮಾರ್ಕ್ಸ್ ತೊಗೋತಾರಲ್ಲ ಆ ಮಾರ್ಕ್ಸ್ ಬೇಸ್ ಮೇಲೆ ಈ ಕೋರ್ಸ್ಗೆ ಏನಪ್ಪ ಅಂದ್ರೆ ರ್ಯಾಂಕಿಂಗ್ ಸಿಗುತ್ತೆ. ಓಕೆ, ಸೊ ಈ ಕೋರ್ಸ್ ಡ್ಯೂರೇಷನ್ ಎಷ್ಟು ಸರ್? ಇದು 5 years. ಸೊ ಬಹಳಷ್ಟು ಏನಪ್ಪ ಅಂದ್ರೆ ಗೌರ್ಮೆಂಟ್ ಸೆಕ್ಟರ್ಗೆ ಸೊ ಬಹಳಷ್ಟು ಈ ಕೋರ್ಸ್ ಮೇಲೆ ಏನಪ್ಪ ಅಂದ್ರೆ ಅಪರ್ಚುನಿಟಿ ಇದೆ. ಓಕೆ, ಶಲ್ ಗೋ ಫಾರ್ ದ ನೆಕ್ಸ್ಟ್ ಕೋರ್ಸ್ ನಾವು. B Pharma. ಸೊ ಈ ಬ್ಯಾಚುಲರ್ ಆಫ್ ಫಾರ್ಮಸಿ ಅಂತ ಅರ್ಥ. ಈ ಕೋರ್ಸ್ಗೆ ಏನಪ್ಪ ಅಂದ್ರೆ ಈ ಕೋರ್ಸ್ದ ಡ್ಯೂರೇಷನ್ ಎಷ್ಟು? 4 years, 4 ವರ್ಷ. ಈ ಕೋರ್ಸ್ಗೆ ರ್ಯಾಂಕಿಂಗನ್ನು ಯಾವ ಥರ ಕೊಡ್ತಾರೆ? ಸೊ ಹೌ ರ್ಯಾಂಕ್ ಈಸ್ ಕ್ಯಾಲ್ಕುಲೇಟೆಡ್ ಫಾರ್ B Pharma? ಸೊ ನಾಟ್ ಓನ್ಲಿ B Pharma, ವಿಲ್ ಬಿ ಹ್ಯಾವಿಂಗ್ ಸೆಕೆಂಡ್ ಇಯರ್ B Pharma ಆ್ಯಂಡ್ Pharma D. ಸೊ ಆ 3 ಕೋರ್ಸ್ಗೆ ಏನಪ್ಪ ಅಂದ್ರೆ ಸೇಮ್ ಮೆರಿಟ್ ಮೇಲೆ, ಸೇಮ್ ಬೇಸ್ ಮೇಲೆ ರ್ಯಾಂಕಿಂಗನ್ನು ಕೊಡ್ತೇವೆ. ಸೊ B Pharmaಗೆ ರ್ಯಾಂಕಿಂಗ್ ಯಾವ ಥರ ಕೊಡ್ತಾರೆ ಅಂದರೆ ಆನ್ ದ ಬೇಸಿಸ್ ಆಫ್ ಪರ್ಫಾರ್ಮೆನ್ಸ್ ಆಫ್ ದ ಕ್ಯಾಂಡಿಡೇಟ್ಸ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಸಬ್ಜೆಕ್ಟ್ಸ್ ಅಂದರೆ PCB ಆರ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಂದರೆ PCM. either PCB or PCM marks, whichever is highest in the common entrance test. ಸ್ಟೂಡೆಂಟ್ಸ್ ನೆನ್ಪಿಡಿ. ಸೊ ಈ B Pharmaಗೆ ಏನಪ್ಪ ಅಂದ್ರೆ CET ಮಾರ್ಕ್ಸ್ PCB ಇಲ್ಲ CET ಮಾರ್ಕ್ಸ್ PCM, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಇಲ್ಲ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇವು ಎರಡರಲ್ಲಿ ಯಾವುದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ ಅದು ಕನ್ಸಿಡರ್ ಆಗುತ್ತೆ. ಇಲ್ಲಿ ಯಾವುದೇ ಥರ ಏನಪ್ಪ ಅಂದ್ರೆ ಥಿಯರಿ ಮಾರ್ಕ್ಸ್ ಕೌಂಟ್ ಆಗಂಗಿಲ್ಲ. ನೀವು PCB ಅಥವಾ PCM ಅಲ್ಲಿ ನೀವೇನು ಥಿಯರಿಯಲ್ಲಿ 12th ಬೋರ್ಡಲ್ಲಿ ಏನು ತೊಗೊಂಡ್ರಲ್ಲ ಆ ಮಾರ್ಕ್ಸ್ ಕೌಂಟ್ ಆಗಂಗಿಲ್ಲ. ಓನ್ಲಿ CETಯಲ್ಲಿ PCBಯಲ್ಲಿ ಜಾಸ್ತಿ ಮಾಡಿದರು ಇಲ್ಲ PCM ಅಲ್ಲಿ ಜಾಸ್ತಿ ಮಾಡಿದರು ಆ ಬೇಸ್ ಮೇಲೆ ಅವೆರಡರಲ್ಲಿ ಯಾವ ಜಾಸ್ತಿ ಇರುತ್ತಲ್ಲ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಏನಪ್ಪ ಅಂದ್ರೆ B Pharmaಗೆ ರ್ಯಾಂಕಿಂಗ್ ಸಿಗುತ್ತೆ. ಈ ಕೋರ್ಸ್ನ ಡ್ಯೂರೇಷನ್ ಎಷ್ಟು ಸ್ಟೂಡೆಂಟ್ಸ್? ಇವಾಗ 4 years. ನಾಟ್ ಓನ್ಲಿ B Pharma, ದ ಸೇಮ್ ಸೊ ಥಿಂಗ್ ವಿಲ್ ಬಿ ಫಾರ್ ಇವನ್ ಫಾರ್ವರ್ಡ್ ಇಯರ್ ಸೆಕೆಂಡ್ ಇಯರ್ B Pharma. ಸೆಕೆಂಡ್ ಇಯರ್ B Pharma ಕೂಡ ಏನಪ್ಪ ಅಂದ್ರೆ ಇದು ಲ್ಯಾಟ್ರಲ್ ಎಂಟ್ರಿ. ಯೂಸ್ವಲಿ ಏನಪ್ಪ ಅಂದ್ರೆ ಈ ಕೋರ್ಸ್ ಇದು ಸೊ 12th ಮುಗಿಸಿದ್ರಿಗೆಲ್ಲ ಏನಪ್ಪ ಲ್ಯಾಟ್ರಲ್ ಎಂಟ್ರಿ ಡೈರೆಕ್ಟಾಗಿ ಏನಪ್ಪ ಸೆಕೆಂಡ್ ಇಯರ್ಗೆ ಏನಪ್ಪ ಅಂದ್ರೆ ಸಿಗ್ತಕ್ಕಂಥ ಕೋರ್ಸ್. ಸೊ ಇದು ಕೂಡ ಏನಪ್ಪ ಅಂದ್ರೆ ಸೇಮ್ ಮೆರಿಟ್, ಸೇಮ್ ಬೇಸ್ ಮೇಲೆ B Pharmaಗೆ ಯಾವ ಥರ ಪ್ರಾಸೆಸ್ ಇದೆ ಅಲ್ಲ ಸೇಮ್ ಪ್ರಾಸೆಸ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ಸೆಕೆಂಡ್ ಇಯರ್ B Pharma. ನೆಕ್ಸ್ಟ್ ಸೊ Pharma D ರೀಸೆಂಟಾಗಿ ಏನಪ್ಪ ಅಂದರೆ ಟ್ರೆಂಡಿಂಗ್ ಆಗ್ತಿರ್ತಕ್ಕಂಥ ಕೋರ್ಸ್ ಇದು. Pharma D ಅಂದರೆ ಸೊ ಡಾಕ್ಟರ್ ಇನ್ ಫಾರ್ಮಸಿ ಅಂತ ಅರ್ಥ. ಓಕೆ, ದೇ ಆರ್ ಡಾಕ್ಟರ್ಸ್ ಇನ್ ಫಾರ್ಮಸ್ಯೂಟಿಕಲ್ ಕೋರ್ಸ್. ಈ ಕೋರ್ಸ್ನ ಅವಧಿ ಎಷ್ಟಂದರೆ 6 years. ಈ 6 yearsಲ್ಲಿ 5 years ಕ್ಲಾಸ್ ರೂಮ್ ಸ್ಟಡಿ ಆಗಿರುತ್ತೆ, 1 ವರ್ಷ ಏನಪ್ಪ ಅಂದ್ರೆ ಕಂಪಲ್ಸರಿ ಇಂಟರ್ನ್ಶಿಪ್ ಇರುತ್ತೆ. ಅಂದರೆ ಟೋಟಲ್ ಬಂದ್ಬಿಟ್ಟು ಎಷ್ಟದು 6 years ಕೋರ್ಸ್. ಇದಕ್ಕೂ ಕೂಡ ಏನಪ್ಪ ಅಂದ್ರೆ B Pharmaಗೆ ಏನಿದೆ ಅಲ್ಲ ಅದರ ಬೇಸ್ ಮೇಲೆ ರ್ಯಾಂಕಿಂಗ್ ಕ್ಯಾಲ್ಕುಲೇಟ್ ಮಾಡ್ತವೆ. ಅಂದರೆ CET ಮಾರ್ಕ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಜಾಸ್ತಿ ಮಾಡಿದರು ಇಲ್ಲ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ ಎರಡರಲ್ಲಿ ಯಾವುದರಲ್ಲಿ ಜಾಸ್ತಿ ಮಾಡಿರ್ತಾರಲ್ಲ ಅದನ್ನು ಕನ್ಸಿಡರ್ ಮಾಡಿ ರ್ಯಾಂಕಿಂಗನ್ನು ಕೊಡ್ತಾರೆ. ಸೊ ಯಾವುದೇ ಥರ ಏನಪ್ಪ ಅಂದ್ರೆ 12th ಬೋರ್ಡ್ ಅಂದರೆ ನಿಮ್ಮ PU ಬೋರ್ಡ್ದು ಯಾವುದು ಥಿಯರಿ ಮಾರ್ಕ್ಸನ್ನು ಕೌಂಟ್ ಮಾಡೋಂಗಿಲ್ಲ. ಓಕೆ, ಸೊ ದ ನೆಕ್ಸ್ಟ್ ಕೋರ್ಸ್ ಈಸ್ ವಾಟ್ ಇಯರ್ ನ್ಯಾಚುರೋಪತಿ ಆ್ಯಂಡ್ ಯೋಗ ಸೈನ್ಸ್. ಸೊ ಫಾರಿನಲ್ಲಿ ಸಿಕ್ಕಾಪಟ್ಟೆ ಏನಪ್ಪ ಅಂದ್ರೆ ಅವಕಾಶಗಳು ಈ ಕೋರ್ಸ್ಗೆ ಉಂಟು. ರೀಸೆಂಟಾಗಿ ಏನಪ್ಪ ಅಂದ್ರೆ ಸೊ ಟ್ರೆಂಡಿಂಗ್ ಏನಪ್ಪ ಅಂದ್ರೆ ಕೋರ್ಸು. ಸೊ ಇನ್ನು ಮುಂದೆ ಏನಪ್ಪ ಇದಕ್ಕೆ ಈ ಕೋರ್ಸ್ಗೆ ಏನಪ್ಪ ಅಂದ್ರೆ ಸಾಕಷ್ಟು ವೈಡ್ ಅಪಾರ್ಚುನಿಟಿ ಇದೆ. ಓಕೆ, ಈ ಕೋರ್ಸಿನ ಅವಧಿ ಏನಪ್ಪ ಅಂದ್ರೆ 5.5 years. ಇಲ್ಲಿ ನಾನೇನು ಎಕ್ಸ್ಪ್ಲೇಷನ್ ಮಾಡತ್ತೇನಲ್ಲ ಎಲ್ಲ ಅಷ್ಟು ನನಗೆ ಗೊತ್ತಿದ್ದಂಥ ಆಧಾರದ ಮೇಲೆ ಏನಪ್ಪ ಅಂದ್ರೆ ಎಕ್ಸ್ಪ್ಲೇಷನ್ ಮಾಡತ್ತೇನೆ. ಯಾವುದು ಕೂಡ ಏನಪ್ಪ ಸ್ಟ್ಯಾಟಿಸ್ಟಿಕಲ್ ಡೇಟಾ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡತ್ತಿಲ್ಲ, ನನಗೆ ಗೊತ್ತಂಥ ಒಂದು ನಾಲೆಜ್ ಬೇಸ್ ಮೇಲೆ ಏನಪ್ಪ ಅಂದ್ರೆ ಎಕ್ಸ್ಪ್ಲೇಷನ್ ಮಾಡತ್ತೇನೆ. ಸೊ ಹೆಚ್ಚಿನ ಮಾಹಿತಿಗೆ ಏನಪ್ಪ ಅಂದ್ರೆ ಸಂಬಂಧಪಟ್ಟವ್ರನ್ನ ಒಂದು ಬಾರಿ ಏನಪ್ಪ ಅಂದ್ರೆ ಕೇಳಿ ತಿಳಿದು ಏನಪ್ಪ ಅಂದ್ರೆ ಅಡ್ಮಿಷನ್ ಮಾಡ್ಕೊಳ್ಳೋದು ಉತ್ತಮ. ಸೊ ನ್ಯಾಚುರೋಪತಿ ಆ್ಯಂಡ್ ಯೋಗ ಸೈನ್ಸ್ BNYS ಕೋರ್ಸ್. ಈ ಕೋರ್ಸಿನ ಅವಧಿ ಎಷ್ಟಂತಂದ್ರೆ 5.5 years. ಇದರಲ್ಲಿ 4.5 years ಕ್ಲಾಸ್ ರೂಮ್ ಸ್ಟಡಿ, 1.5 years ಏನಪ್ಪ ಅಂದ್ರೆ ಇಂಟರ್ನ್ಶಿಪ್. ಈ ಕೋರ್ಸ್ಗೆ ರ್ಯಾಂಕಿಂಗನ್ನು ಯಾವ ಥರ ಕೊಡ್ತಾರೆ ಅಂದರೆ ಬೈ ಟೇಕಿಂಗ್ ಮಾರ್ಕ್ಸ್ ಇನ್ ಈಕ್ವಲ್ ಪ್ರಪೋರ್ಷನ್ ಇನ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಆ್ಯಂಡ್ CET ಇನ್ PCB ಸಬ್ಜೆಕ್ಟ್. ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿಯಲ್ಲಿ ಸೊ ಥಿಯರಿ ಮಾರ್ಕ್ಸು ಕೌಂಟ್ ಮಾಡ್ತಾರೆ ಮತ್ತು CET ಮಾರ್ಕ್ಸು ಮತ್ತು ಥಿಯರಿ ಮಾರ್ಕ್ಸ್ ಎರಡನ್ನೂ ಕೂಡ ಅಲ್ಲ ಎರಡೂ. ಸೊ ಎರಡನ್ನೂ ಕೂಡ ಏನಪ್ಪ ಅಂದ್ರೆ ಈಕ್ವಲ್ ಪ್ರಪೋರ್ಷನ್ದಲ್ಲಿ ತೊಗೊಂಡು ಏನಪ್ಪ ಅಂದ್ರೆ ಸೊ BNYS ಕೋರ್ಸ್ಗೆ ಏನಪ್ಪ ಅಂದ್ರೆ ರ್ಯಾಂಕಿಂಗನ್ನು ಕೊಡ್ತಾರೆ. ಅಂದರೆ ಈ ಕೋರ್ಸ್ ಏನಾರ ನೀವು ಮಾಡಬೇಕಾಗೈತೆ ಅಂದ್ರೆ ನಿಮ್ಮ ಥಿಯರಿ PCB ಮಾರ್ಕ್ಸ್ ಚೆನ್ನಾಗಿರಬೇಕು ಮತ್ತು CET ಮಾರ್ಕ್ಸ್ ಕೂಡ ಏನಪ್ಪ ಅಂದ್ರೆ ಚೆನ್ನಾಗಿರಬೇಕು. ಅಂದರೆ ಈ ಕೋರ್ಸ್ಗೆ ಏನಪ್ಪ ಅಂದ್ರೆ ಚೆನ್ನಾಗಿ ರ್ಯಾಂಕಿಂಗ್ ನಿಮ್ಗೆ ಬರುತ್ತೆ. ಓಕೆ, ಸೊ ಆ್ಯಂಡ್ ದ ಲಾಸ್ಟ್ ಒನ್ ಐ ಥಿಂಕ್ ಸ್ಟೂಡೆಂಟ್ಸ್ ಈ ಸ್ಲೈಡ್ಸ್ ಇರುತ್ತೆ ಎಕ್ಸ್ಪ್ಲೇನ್ ಮಾಡೋಂಥ ಎಲ್ಲ ಕೋರ್ಸ್ಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾವ್ಯಾವ ಥರ ಕೋರ್ಸ್ ಇರುತ್ತೆ, ಅದರ ಅವಧಿ ಎಷ್ಟು,
ಮತ್ತು ಯಾವ್ಯಾವ ಥರ ಕೋರ್ಸ್ಗೆ ಏನಪ್ಪ ಅಂದ್ರೆ ರ್ಯಾಂಕಿಂಗ್ಸನ್ನು ಯಾವ ಥರ ಕೊಡು ಮಾಡ್ತಾರೆ ಅದಕ್ಕೆ. ಸೊ ಈ ವಿಡಿಯೋ ಅರ್ಥ ಆದರೆ ದಯವಿಟ್ಟು ಏನಪ್ಪ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ಬರ್ತೇನೆ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವ್ಯಾವ ಥರ ಏನಪ್ಪ ಅಂದ್ರೆ ಇನ್ಫಾರ್ಮೇಷನ್ ಬೇಕು, KCET ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಯಾವ ಥರ ಇನ್ಫಾರ್ಮೇಷನ್ ಬೇಕಂತ ಏನಪ್ಪ ಅಂದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಬೇಸ್ ಮೇಲೆ ಏನಪ್ಪ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೇನೆ. ಸೊ ಈ ವಿಡಿಯೋನ ತಪ್ಪದೆ ಏನಪ್ಪ ನಿಮ್ಮ ಫ್ರೆಂಡ್ಸು, ಜೂನಿಯರ್ಸು, ಪ್ಯಾರೆಂಟ್ಸ್ಗೆ ಏನಪ್ಪ ಅಂದ್ರೆ ಸೊ ದಯವಿಟ್ಟು ಏನಪ್ಪ ಅಂದ್ರೆ ಶೇರ್ ಮಾಡಿ. ಕೆಲವೊಂದು ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದ್ರೆ ಸೊ ಇನಿಷಿಯಲಿ ಇದ್ರ ಬಗ್ಗೆ ಐಡಿಯಾ ಇರೋಂಗಿಲ್ಲ, ಕೋರ್ಸ್ ಮುಗಿದ ನಂತರ ಅಥವಾ ಕೋರ್ಸ್ಗೆ ಹೋದ ನಂತರ ಐಡಿಯಾ ಬರುತ್ತೆ. ಸೊ ಲೆಟ್ ದೆಮ್ ಅವೇರ್ ಎವ್ರಿ ಒನ್. ಸೊ ವಿಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಏನಪ್ಪ ಅಂದ್ರೆ ಒಂದು ಲೈಕ್ ಮತ್ತು ಶೇರನ್ನು ತಪ್ಪದೆ ಮಾಡಿ. ಇಲ್ಲಿವರೆಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್ ಟೇಕ್ ಕೇರ್, ವಿ ಶಾಲ್ ಸಿ ವಿತ್ ನೆಕ್ಸ್ಟ್ ವಿಡಿಯೋ.